ಒಂದ್ ಕಡೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ವಿಚಾರಣೆ ಮುಂದುವರೆದಿದೆ ನಟ ದರ್ಶನ್ ಅವರಿಗೆ. ಬೆಳಗ್ಗೆ 9:30ಕ್ಕೆ ಅವರನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬಂದಿದ್ದು. ಆಗಿನಿಂದಾನೂ ಕೂಡ ನಟ ದರ್ಶನ್ಗೆ ಪೊಲೀಸರು ಪ್ರಶ್ನೆಗಳ ಸುರಿಮಳೆಯನ್ನ ಗೈತಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಆಯಾಮಗಳಲ್ಲಿ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ನಟ ದರ್ಶನ್ ಅವರಿಗೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಆಯಾಮದಲ್ಲಿ ಖುದ್ದು ವಿಚಾರಣೆಯನ್ನ ಮಾಡ್ತಿದ್ದಾರೆ ಪಶ್ಚಿಮ ವಿಭಾಗದ ಡಿಸಿಪಿ ಆಗಿರುವಂತಹ ಗಿರೀಶ್. ದರ್ಶನ್ ಹಾಗೆ ಇತರೆ ಆರೋಪಿಗಳಿಗೆ ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ ಎನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಏನೇನು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ? ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಹಾಗೂ ಕೊಲೆಗೆ ಕಾರಣ ಏನು? ಯಾವ ಕಾರಣಕ್ಕಾಗಿ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ರಿ ನೀವು ಅಥವಾ ನಿಮ್ಮ ಗ್ಯಾಂಗ್? ಯಾರ್ಯಾರು ಸಹಚರರಿದ್ರು? ಯಾವ ಕಾರಣಕ್ಕಾಗಿ ಹಲ್ಲೆಯನ್ನ ಮಾಡಿದ್ರಿ? ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ಯಾರು? ಚಿತ್ರದುರ್ಗದಲ್ಲಿ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುವಕ ಆತ, 33 ವರ್ಷದ ಯುವಕ. ಆತನನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ಯಾರು? ಯಾರಿಗೆ ಹೇಳಿ ಕರೆಸಿದ್ರಿ ಅಥವಾ ಅವರೇ ಬಂದ್ರ? ಪವಿತ್ರ ಗೌಡ ಹಾಗೂ ಮೃತ ರೇಣುಕಾಸ್ವಾಮಿಗೂ ಹೇಗೆ ಪರಿಚಯ? ಈಗ ಕೊಲೆಯಾಗಿದ್ದು ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಅನ್ನುವಂತಹ ಕಾರಣಕ್ಕೆ ಅನ್ನುವಂತಹ ಮಾತಿದೆ. ಹಾಗಾದ್ರೆ ಪವಿತ್ರ ಗೌಡ ಹಾಗೂ ರೇಣುಕಾಸ್ವಾಮಿಗೂ ಹೇಗೆ ಪರಿಚಯ? ಅವರಿಬ್ರು ಯಾವ ರೀತಿ ಪರಿಚಯ ಆದ್ರು? ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮೂಲಕನೇ ಪರಿಚಯ ಆಗಿದ್ದ? ಬೇರೆ ರೀತಿಯಾದಂತಹ ಪರಿಚಯ ಈ ಹಿಂದೇನೂ ಪರಿಚಯ ಇತ್ತಾ? ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನಟ ದರ್ಶನ್ ಅವರ ಮುಂದೆ ಇಡ್ತಿದ್ದಾರೆ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಸಿನಿಮಾದಲ್ಲಿ ಎಷ್ಟು ಜನರನ್ನ ಬೇಕಾದ್ರೂ ಹೊಡಿಬಹುದು, ಎಷ್ಟು ಜನರನ್ನ ಬೇಕಾದ್ರೂ ಮರ್ಡರ್ ಮಾಡಬಹುದು, ಅದ್ರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮ ಆಗೋದಿಲ್ಲ, ಯಾಕಂದ್ರೆ ಅದು ಸಿನಿಮಾ. ಬಟ್ ಇದು ರಿಯಾಲಿಟಿನಲ್ಲಿ ಆ ರೀತಿಯಾಗಿ ಮಾಡಿದ್ರೆ ಕಾನೂನು ಕ್ರಮವನ್ನ ಎದುರಿಸಲೇಬೇಕಾಗತ್ತೆ. ಈಗ ನಟ ದರ್ಶನ್ ಅವರ ವಿರುದ್ಧ ಅಂಥದ್ದೇ ಗಂಭೀರ ಆರೋಪ. ಯಾವ ರೀತಿ ಅವರ ವಿಚಾರಣೆ ನಡೀತಾ ಇದೆ ಈಗ? ವಿದ್ಯಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿ ಒಟ್ಟು 10 ಜನರನ್ನ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಿರುವಂಥದ್ದು. ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಸೇರಿ 10 ಜನರನ್ನು ಕೂಡ ಅರೆಸ್ಟ್ ಪ್ರೊಸೀಜರ್ ಮಾಡುವಂಥ ಕೆಲಸವನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಒಂದು ಗಮನಿಸಬೇಕು, ಕೇಸ್ ದಾಖಲಾಗಿರುವಂಥದ್ದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ತನಿಖಾಧಿಕಾರಿ ಈ ಪ್ರಕರಣದಲ್ಲೂ ಕೂಡ ತನಿಖಾಧಿಕಾರಿ ಆಗಿರುವಂಥದ್ದು. ಬೆಳಗಿನಿಂದಲೂ ಕೂಡ ಖುದ್ದು ಬೆಂಗಳೂರಿನ ಪಶ್ಚಿಮ ವಿಭಾಗದ ಡಿಸಿಪಿ ಆಗಿರುವಂತಹ ಗಿರೀಶ್ ಹಾಗೂ ವಿಜಯನಗರದ ಎಸಿಪಿ ಆಗಿರುವಂತಹ ಚಂದನ್ ಅವರ ನೇತೃತ್ವದಲ್ಲಿ ಆರೋಪಿಗಳ ವಿಚಾರಣೆ ಮಾಡ್ತಿರುವಂಥದ್ದು. ಸ್ವತಃ ಖುದ್ದು ನಟ ದರ್ಶನ್ ಹಾಗೂ ಪವಿತ್ರ ಗೌಡರನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಡಿಸಿಪಿ ಗಿರೀಶ್ ಅವರು ಮಾಡ್ತಿದ್ರೆ, ಉಳಿದ 9 ಜನ ಆರೋಪಿಗಳೇನಿದ್ದಾರೆ ಅವರ ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ವಿಜಯನಗರ ಎಸಿಪಿ ಆಗಿರುವಂತಹ ಚಂದನ್ ಅವರು ಮಾಡ್ತಿರುವಂಥದ್ದು. ಸದ್ಯ ಇದೇ ಬೆಂಗಳೂರಿನ ಪಶ್ಚಿಮ ವಿಭಾಗಕ್ಕೆ ಬರುವಂತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ 10 ಜನರನ್ನು ಕೂಡ ಕರೆಸಿ ವಿಚಾರಣೆ ಮಾಡ್ತಿದ್ದಾರೆ. ಜೊತೆಗೆ ನಟ ದರ್ಶನ್ರನ್ನ ಬೆಳಿಗ್ಗೆ 6:40 ಸುಮಾರಿಗೆ ಇಲ್ಲಿನ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರ ತಂಡ ಹೋಗಿ ಮೈಸೂರಿನಲ್ಲಿ ವಶಕ್ಕೆ ಪಡೆದು ಇಲ್ಲಿಗೆ ಕರ್ಕೊಂಡ್ಬಂದು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಬಳಿ ನಾವಿದ್ವಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಹೊರಗಿಟ್ಟು ಈ ಒಂದು ಠಾಣೆಗೆ ಸಂಬಂಧಪಡದ ಇದೇ ವಿಭಾಗಕ್ಕೆ ಸೇರಿದಂತ ಇತರೆ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಇಲ್ಲಿ ತನಿಖೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ತನಿಖೆಯ ಮಾಹಿತಿ ಸೋರಿಕೆ ಆಗಬಾರ್ದು ಅಂತೇಳಿ ಖುದ್ದು ಡಿಸಿಪಿ ಗಿರೀಶ್ ಅವರು ನೇರವಾಗಿ 1-to-1 ವಿಚಾರಣೆಯನ್ನ ಮಾಡ್ತಿದ್ರೆ, ಮತ್ತೊಂದು ಕಡೆ ಉಳಿದ ಆರೋಪಿಗಳೇನಿದ್ದಾರೆ ಅವರಿಂದ ಹೇಳಿಕೆಗಳನ್ನ ದಾಖಲು ಮಾಡುವಂತ ಕೆಲಸವನ್ನ ಎಸಿಪಿ ಚಂದನ್ ಮಾಡ್ತಿರುವಂತದ್ದು. ಸದ್ಯ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಏನು ಮೃತಪಟ್ಟಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ನಟಿ ಪವಿತ್ರ ಗೌಡಗೆ ಸೇರಿದಂತೆ ಸಂಬಂಧಪಟ್ಟಂತೆ ಅಶ್ಲೀಲವಾಗಿ ಆತ ಪೋಸ್ಟ್ ಅನ್ನ ಮಾಡಿದ್ದ, ಇದೇ ವಿಚಾರವಾಗಿ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ವಿ, ಕೊಲೆ ಮಾಡುವಂತ ಉದ್ದೇಶ ನಮ್ಗಿರ್ಲಿಲ್ಲ ಅಂತೇಳಿ ಆರೋಪಿಗಳು ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಡ್ತಿರುವಂತದ್ದು. ಆದ್ರೆ ಆರೋಪಿಗಳು ನಿನ್ನೆ ಕಾಮಾಕ್ಷಿಪಾಳ್ಯ ಪೊಲೀಸರ ಮುಂದೆ ಬಂದು ಸರೆಂಡರ್ ಆಗುವಂತ ಕೆಲಸವನ್ನ ಮಾಡಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಅಂದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸರ ಮುಂದೆ ಬಂದು ನೇರವಾಗಿ ಹಣಕಾಸಿನ ವಿಚಾರಕ್ಕಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ವಿ, ಆತನ ಕೊಲೆ ಮಾಡುವಂತ ಉದ್ದೇಶ ನಮ್ಗಿರ್ಲಿಲ್ಲ ಅಂತೇಳಿ ಯಾವಾಗ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಪೊಲೀಸರು ಅಷ್ಟೊತ್ತಿಗೆ ಆಲ್ರೆಡಿ UDR ಅನ್ನ ದಾಕೊಂಡಿರ್ತಾರೆ. ಅನ್ಯಾಚುರಲ್ ಡೆತ್, ಅಸಹಜ ಸಾವು ಪ್ರಕರಣ ದಾಖಲು ಮಾಡಿ ಮೃತಪಟ್ಟಂತ ರೇಣುಕಾಸ್ವಾಮಿಯ ಮೊಬೈಲ್ CDR ತೆಗೆಯುವಂತ ಕೆಲಸವನ್ನ ಮಾಡಿರ್ತಾರೆ. ಮೃತ ರೇಣುಕಾಸ್ವಾಮಿಯ CDR ನ ಇದ್ದಂತ 3 ಜನ ಆರೋಪಿಗಳು, ಅಂದ್ರೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದವರು, ಬೆಂಗಳೂರಿನ ಆರ್ ನಗರದಲ್ಲಿ ಹಲ್ಲೆ ಮಾಡಿದಂಥವ್ರು ಬಂದು ಪೊಲೀಸರ ಮುಂದೆ ಸರೆಂಡರ್ ಆಗಿ ಎಲ್ಲ ಒಂದ್ ಕಡೆ ನಟ ದರ್ಶನ್ ಅನ್ನ ಪ್ರಕರಣದಿಂದ ಸೇಫ್ ಮಾಡುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗಿರ್ತಾರೆ. ಆದ್ರೆ ಪೊಲೀಸರು ಯಾವಾಗ CDR ಅನ್ನ ಮುಂದಿಟ್ಟು ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ಗಳು ಜೊತೆಗೆ ಘಟನೆ ನಡೆದಂತ ದಿನ ಅವತ್ತಿನ ಟವರ್ ಡಂಪ್ ಅನ್ನ ತೆಗೆದು ಘಟನಾ ಸ್ಥಳದಲ್ಲಿ ಯಾರೆಲ್ಲ ಇದ್ರು ಅಂತೇಳಿ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ನಟ ದರ್ಶನ್ ರ ಟವರ್ ಡಂಪ್ ಕೂಡ RR ನಗರದ ಕೊಲೆಯಾದಂತ ಸ್ಥಳದಲ್ಲಿ ಇರುವಂತದ್ದು. ಜೊತೆಗೆ ಇವೆಲ್ಲವನ್ನು ಕೂಡ ಮುಂದಿಟ್ಟು ಆರೋಪಿಗಳನ್ನ ಪ್ರಶ್ನೆ ಮಾಡಿ ಪೊಲೀಸರು ತಮ್ಮದೇ ದಾಟಿಯಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ನಟ ದರ್ಶನ್ ಕೂಡ ಹಲ್ಲೆ ಮಾಡಿದ್ರು. ದರ್ಶನ್ ಅವರು ಸಮ್ಮುಖದಲ್ಲೇ ಹಲ್ಲೆ ಆಯಿತು ಅಂತೇಳಿ ಯಾವಾಗ ಹೇಳ್ತಾರೆ, ಜೊತೆಗೆ ಆತ ಸ್ಥಳದಲ್ಲೇ ಮೃತಪಡ್ತಾನೆ. ತದನಂತರದಲ್ಲಿ ಆತನ ಮೃತದೇಹವನ್ನು ತಗೊಂಡೋಗಿ
ಸತ್ವ ಅಪಾರ್ಟ್ಮೆಂಟ್ ಬಳಿಯಲ್ಲಿ ಬಿಸಾಡಿದ್ವಿ ಅಂತೇಳಿ ಇದುವರೆಗೂ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಬೆಳಗಿಂದ ವಿಚಾರಣೆ ವೇಳೆಯಲ್ಲಿ ನಟ ದರ್ಶನ್ಗೆ ಪೊಲೀಸರು ತೀವ್ರವಾಗಿ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಖುದ್ದು IPS ರ್ಯಾಂಕಿಂಗ್ ಅಧಿಕಾರಿ ದರ್ಶನ್ಗೆ ಪ್ರಶ್ನಾವಳಿಗಳನ್ನು ಕೇಳ್ತಿರುವಂಥದ್ದು. ಅಂದ್ರೆ ಕೊಲೆ ಆಗಿರುವಂಥ ರೇಣುಕಾ ಸ್ವಾಮಿ ಪೋಸ್ಟ್ ಮಾಡಿರುವಂಥದ್ದು ಪವಿತ್ರ ಗೌಡಕ್ಕೆ ಸಂಬಂಧಪಟ್ಟಂತೆ. ಆದರೆ ನೀವು ಯಾಕೆ ರೇಣುಕಾ ಸ್ವಾಮಿಯನ್ನ ಕರೆಸಿದ್ರಿ, ಯಾರಿಗೆ ಹೇಳಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿದ್ರಿ, RR ನಗರದಲ್ಲಿ ರೇಣುಕಾ ಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡುವಂಥದ್ದಾದ್ರೂ ಹೇಗಿತ್ತು, ಸಮಾಜದಲ್ಲಿ ಒಬ್ಬ ಹಿರಿಯ ಸಿನಿಮಾ ಹೀರೋ ಆಗಿದ್ದಂಥ ವ್ಯಕ್ತಿಗೆ ಆತ ಹಲ್ಲೆಗೊಳಗಾದ್ರೆ ಆತನನ್ನು ಆಸ್ಪತ್ರೆಗೆ ಯಾಕೆ ದಾಖಲು ಮಾಡಲಿಲ್ಲ, ಆತ ಸತ್ತಂತ ನಂತರದಲ್ಲಿ ಆತ ಸತ್ತ ಅಂತೇಳಿ ಕನ್ಫರ್ಮ್ ಮಾಡಿದ್ಯಾರು, ಬಾಡಿಯನ್ನು ಡಿಸ್ಪೋಸ್ ಮಾಡುವಂತ ಐಡಿಯಾವನ್ನ ಕೊಟ್ಟಿದ್ಯಾರು, ಜೊತೆಗೆ ಪವಿತ್ರ ಗೌಡಗೂ ನಿಮಗೂ ಏನ್ ಸಂಬಂಧ, ಇತರ ಆರೋಪಿಗಳಿಗೂ ನಿಮ್ಗೆ ಏನ್ ಸಂಬಂಧ, ನಿಮ್ಮಿಂದ ಇವರು ಪ್ರವೋಕ್ ಆಗಿ ಈ ರೀತಿಯಿಂದ ಕೃತ್ಯ ಮಾಡಿದ್ರ, ಹೀಗೆ ಹಲವು ಆಯಾಮಗಳಲ್ಲಿ ಪೊಲೀಸರು ಪ್ರಶ್ನೆಯನ್ನ ಮಾಡ್ತಿರುವಂಥದ್ದು. ಆದ್ರೆ ಪೊಲೀಸರ 16 ಪ್ರಶ್ನೆಗೆ ನಟ ದರ್ಶನ್ ತನಗೇನು ಗೊತ್ತಿಲ್ಲ ಅನ್ನೋ ಮಾಹಿತಿಯನ್ನು ಹೇಳ್ತಿರುವಂಥದ್ದು. ಖುದ್ದು ಅವರ ವಕೀಲರಾದಂಥ ನಾರಾಯಣ ಸ್ವಾಮಿ ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ತನಗೇನು ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಆದರೆ ನಟ ದರ್ಶನ್ ಜೊತೆಯಲ್ಲಿ ಈಗ ಪೊಲೀಸರ ವಿಚಾರಣೆ ಎದುರಿಸ್ತಿರುವಂಥ 3-4 ಜನ ಆರೋಪಿಗಳೇನಿದ್ದಾರೆ, ಈ ಪೈಕಿ ಸುಮಾರು 2-3 ಜನ ಬೌನ್ಸರ್ಗಳು ಘಟನೆ ನಡೆದಂಥ ಸಂದರ್ಭದಲ್ಲಿ ಮೃತ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿರ್ತಾರೆ. ಅವರು ಮರದ ರಿಪೀಸ್ನಿಂದ ಹಲ್ಲೆಯನ್ನ ಮಾಡಿದ್ವಿ, ಆತ ಮೂರ್ಛೆ ಹೋದ, ತದನಂತರದಲ್ಲಿ ಬಾಡಿಯನ್ನು ಡಿಸ್ಪೋಸ್ ಮಾಡಿದ್ವಿ ಅಂತೇಳಿ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.